ಮಂಗಳೂರಲ್ಲಿ ಜೋರಾಯಿತು ವಕ್ಫ್ ಕಾಯ್ದೆಯ ದಂಗಲ್. ಬೃಹತ್ ಪ್ರತಿಭಟನೆಗೆ ಸಜ್ಜಾದ ಮುಸ್ಲಿಂ ಸಮುದಾಯ. ಪ್ರತಿಭಟನೆಯಲ್ಲಿ 50,000ಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಕಂಡುಬರ್ತಾ ಇದೆ. ರಸ್ತೆ ಹಾಗೂ ಹೆದ್ದಾರಿ ಬಂದ್ ಮಾಡಬೇಡಿ ಅಂತ ಹೈಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಮಂಗಳೂರಲ್ಲಿ ಈಗ ವಕ್ಫ್ ಕಾಯ್ದೆಯ ದಂಗಲ್ ಜೋರಾಗಿದೆ. ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಮುಸ್ಲಿಂ ಸಮುದಾಯದವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ 50,000ಕ್ಕೂ ಹೆಚ್ಚು ಜನರು ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇದೆಯಂತೆ. ಇನ್ನು ರಸ್ತೆಗಳನ್ನ ಬಂದ್ ಮಾಡಬೇಡಿ, ಹೆದ್ದಾರಿ ಬಂದ್ ಮಾಡಬೇಡಿ ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ, ಎಚ್ಚರಿಕೆ ಕೊಟ್ಟಿದೆ. ಅನುಮತಿ ಪಡೆದ ಜಾಗದಲ್ಲಿ ಅಷ್ಟೇ ಪ್ರತಿಭಟನೆಗೆ ಸೂಚನೆ ಕೊಡಲಾಗಿದೆ. ಮಂಗಳೂರು ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗ್ತಾ ಇದೆ. 2,000ಕ್ಕೂ ಅಧಿಕ ಪೊಲೀಸರು ಅರೆಸೇನಾ ಪಡೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ. ಮಂಗಳೂರು ನಗರದ ಹಲವು ಕಡೆ ಚೆಕ್ ಪೋಸ್ಟ್ ನಿರ್ಮಾಣವೂ ಕೂಡ ನಡೀತಾ ಇರೋದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ಅವರು ಸೂಚನೆ ಕೊಟ್ಟಿರೋದು. ಪೊಲೀಸ್ ಬಿಗಿ ಭದ್ರತೆ ಇರಬೇಕು, ಚೆಕ್ ಪೋಸ್ಟ್ಗಳ ನಿರ್ಮಾಣ ಆಗಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ಅವರಿಗೆ ಪ್ರತಿಭಟನೆಗೆ ಅಂತ ಅನುಮತಿ ಸಿಕ್ಕಿದೆ. ಪ್ರತಿಭಟನೆ ಮಾಡೋದಕ್ಕೆ ಯಾವ ಜಾಗದಲ್ಲಿ ಅನುಮತಿ ಸಿಕ್ಕಿದೆಯೋ ಆ ಜಾಗದಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು. ನೀವು ಹೆಂಗ್ ಬೇಕಂಗೆ ರಸ್ತೆಗಳನ್ನ ತಡಿತೀರಾ ಅಥವಾ ಬರುವಂತ ಬಸ್ಗಳನ್ನ ತಡಿತೀರಾ, ಹೆದ್ದಾರಿ ಬಂದ್ ಮಾಡ್ತೀರಾ, ತಡೆಯೋದ್ರ ಮೂಲಕ ನೀವು ಪ್ರತಿಭಟನೆ ಮಾಡ್ತೀರಾ ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತೀರಾ, ಹಾನಿ ಮಾಡ್ತೀರಾ? ನೋ, ಅದ್ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇರೋದು ನೀವು ಯಾವ ಜಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಮನವಿ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಿರೋ ಅಲ್ಲಿ ಮಾತ್ರ ಪ್ರತಿಭಟನೆ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಬಿಗಿ ಬಂದೋಬಸ್ತನ್ನ ವಹಿಸ್ತಾ ಇದ್ದಾರೆ. ಯಾವುದೇ ರೀತಿ ಗಲಾಟೆಗಳಾಗಬಾರ್ದು, ಕಲ್ಲು ತೂರಾಟ ಆಗಬಾರ್ದು. ವೆಹಿಕಲ್ಸ್ಗಳಿಗೆ ಮೇಯ್ನ್ ಆಗಿ ಪ್ರತಿಭಟನೆ ಸಂದರ್ಭದಲ್ಲಿ ಬೆಂಕಿ ಹಚ್ಚುತ್ತಾರೆ, ಅದ್ಯಾವುದು ಕೂಡ ನಡೆಯುವಂತಿಲ್ಲ. 50,000 ಜನರು ಸೇರ್ತೀರಾ ಅಂದ್ರೆ 50,000 ಜನರು ಕೂಡ ನೀವು ಈ ಕಾಯ್ದೆ ಆಗುತ್ತೆ ಅಂತ ಏನಿದೆ ಅದರ ವಿರುದ್ಧ, ನೀವು ಮಸೂದೆ ವಿರುದ್ಧ ನೀವು ಪ್ರತಿಭಟಿಸಬಹುದು, ನಿಮ್ಮ ಆಕ್ರೋಶವನ್ನ ಹೊರ ಹಾಕಬಹುದು. ಬದಲಿಗೆ ಬೇರೆ ಬೇರೆ ರೀತಿಯಾಗಿ ಆಸ್ತಿ ಪಾಸ್ತಿ ಹಾನಿ ಮಾಡೋದಾಗ್ಲಿ ಅಥವಾ ಕೆಟ್ಟ ಘಟನೆಗಳಾಗೋದಕ್ಕೆ ಎಡೆ ಮಾಡಿಕೊಡೋದಾಗ್ಲಿ ಇದ್ಯಾವುದನ್ನು ಕೂಡ ಮಾಡುವಂತಿಲ್ಲ. ಈಗಾಗಲೇ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ನೀವು ದಾರಿಯನ್ನ ತಡೆಗಟ್ಟುವಂತಿಲ್ಲ. ಅವ್ರ ಪಾಡಿಗೆ ಅವ್ರ ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವಂತಿಲ್ಲ. ಅಂಗಡಿಗಳು ಓಪನ್ ಇರುತ್ತೆ, ಅಂಗಡಿಗಳಿಗೆ ಹೋಗಿ ನೀವು ಯಾವುದೇ ಹಾನಿ ಮಾಡುವಂತಿಲ್ಲ. ಯಾಕೆಂದ್ರೆ ಈ ಹಿಂದೆ ನಡೆದಂತ ಪ್ರತಿಭಟನೆಯ ಸಂದರ್ಭದಲ್ಲಿ, ಧರಣಿ ಸಂದರ್ಭದಲ್ಲಿ, ಹೋರಾಟಕ್ಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಇಂತಹ ಘಟನೆಗಳಾಗಿದ್ದಾವೆ. ಈ ಬಾರಿ ಈ ರೀತಿ ಆಗಬಾರ್ದು ಅಂತೇಳಿ ಸೂಚನೆ ಕೊಡಲಾಗಿದೆ. ಅದೇ ರೀತಿಯಾಗಿ ಭದ್ರತೆಯ ದೃಷ್ಟಿಯಿಂದ ಅನುಪಮ್ ಅಗರ್ವಾಲ್ ಅವರು ಪೊಲೀಸ್ ಕಮಿಷನರ್ ಏನಿದ್ದಾರೆ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ 2,000ಕ್ಕೂ ಅಧಿಕ ಪೊಲೀಸರು ಅರೆಸೇನಾ ಪಡೆಯನ್ನ ನಿಯೋಜನೆ ಮಾಡಬೇಕು. ಜೊತೆಗೆ ಯಾವ ಕೆಟ್ಟ ಘಟನೆಗಳು ಆಗದೇ ಇರೋ ರೀತಿಯಾಗಿ ನೀವು ನೋಡ್ಕೊಳ್ಬೇಕು ಅಂತ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅಂದ್ರೂ ಸಾಕು, ಏನಾದ್ರೂ ಒಂದು ಕೆಟ್ಟ ಘಟನೆ ಆಗುತ್ತೆ. ಒಳ್ಳೇದಾಗ್ಲಿ ಅಂತ 50,000 ಜನರಲ್ಲಿ ಒಂದು 45,000 ಜನ ಬಂದ್ರೆ ಅದರಲ್ಲಿ 5,000 ಜನ ಇನ್ನು ಏನೇನೋ ಮಾಡೋದಕ್ಕೆ ಬಂದಿರ್ತಾರೆ. ಆ ಥರ ಆಗಬಾರ್ದಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಸೇರಿದಂತೆ ಈಗಾಗಲೇ ಒಂದಷ್ಟು ಬಿಗಿ ಬಂದೋಬಸ್ತ್ ವಹಿಸೋದಿರ್ಬೋದು. ಮತ್ತೊಂದು ಕಡೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, ನೀವು ಏನಕ್ಕೆ ಅಂತ ಪರ್ಮಿಷನ್ ತೆಗೆದುಕೊಂಡಿದ್ದೀರೋ ಅದನ್ನ ಮಾತ್ರ ಮಾಡಬೇಕು, ಬೇರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ಪರ್ಮಿಷನ್ ಕೊಟ್ಟಿರೋದು ಯಾವುದಕ್ಕಾಗಿ, ಅದಕ್ಕೆ ಮಾತ್ರ ಪರ್ಮಿಷನ್ ಇರುತ್ತೆ. ಅದನ್ನ ಹೊರತುಪಡಿಸಿ ನೀವು ಎಲ್ಲೆಲ್ಲೋ ಮೆರವಣಿಗೆ ಮಾಡ್ತೀರಾ ಅಥವಾ ಎಲ್ಲೆಲ್ಲೋ ಹೋಗಿ ಪ್ರತಿಭಟನೆ ಮಾಡ್ತೀರಾ, ಇನ್ನೇನೋ ಯಾರಿಗೂ ಹಾನಿ ಉಂಟು ಮಾಡ್ತೀರಾ, ಅದ್ಯಾವುದನ್ನು ಕೂಡ ಮಾಡುವಂತಿಲ್ಲ. ಇದು ಹೈಕೋರ್ಟ್ ಸೂಚನೆ. ಹಾಗಾಗಿ ಮಂಗಳೂರಿನಲ್ಲಿ ನಡೆಯುವಂಥ ಈ ಒಂದು ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ, 20,000ಕ್ಕೂ ಅಥವಾ 50,000ಕ್ಕೂ ಹೆಚ್ಚು ಜನರು ಏನಾದರೂ ಸೇರ್ತಾರಾ, ಏನಾಗಬಹುದು? ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಈಗಾಗಲೇ ಮಂಗಳೂರಿನಲ್ಲಿ ಒಂದು ದಂಗಲ್ ಶುರುವಾಗಿದೆ. ಈ ಒಂದು ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ. ಈಗ ಅವರು ಪರ್ಮಿಷನ್ ಲೆಟರ್ ಏನು ಕೊಟ್ಟಿದ್ರು, ಮನವಿ ಪತ್ರ ಸಲ್ಲಿಸಿದ್ರು, ಅದರಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗಿದೆ, ಯಾವ ರೀತಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ಇವ್ರು ಹೇಗೆ ಪ್ರತಿಭಟನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ?
ಸೌಖ್ಯ, ನಿಜಕ್ಕೂ ಕೂಡ ಮಂಗಳೂರು ಭಾಗದಲ್ಲಿ ಅತಿ ದೊಡ್ಡ ಪ್ರತಿಭಟನೆಗೆ ಮುಸ್ಲಿಂ ಸಮುದಾಯ ಕರೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಕರ್ನಾಟಕ ಉಲೇಮಾ ಕೋಆರ್ಡಿನೇಷನ್ ನೇತೃತ್ವದಲ್ಲಿ ಎಲ್ಲ ಧರ್ಮಗುರುಗಳು, ಪ್ರಮುಖವಾಗಿ ಕಾಜಿಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. 4 ಜಿಲ್ಲೆಗಳಿಂದ ಸುಮಾರು 50,000ಕ್ಕೂ ಅಧಿಕ ಜನ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಕಾರಣಕ್ಕೆ ಮಂಗಳೂರು ಪೊಲೀಸ್ ಇಲಾಖೆ ಮೊದಲೇ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರವನ್ನ ನಿಷೇಧ ಮಾಡಿತ್ತು, ಬದಲಿ ಮಾರ್ಗಗಳನ್ನು ಬಳಸಿಕೊಳ್ಳೋದಕ್ಕೆ ಸೂಚನೆಯನ್ನ ನೀಡಿತ್ತು. ಆದರೆ ಇದೀಗ ಹೈಕೋರ್ಟ್ ಈ ಬಗ್ಗೆ ಈ ವಿಚಾರವಾಗಿ ನಕಾರವನ್ನ ವ್ಯಕ್ತಪಡಿಸಿದೆ. ಯಾಕೆ ರಸ್ತೆಯನ್ನ ಬಂದ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದೆ ಪೊಲೀಸ್ ಇಲಾಖೆಗೆ. ಪ್ರತಿಭಟನೆಯನ್ನ ಮಾಡೋದಿದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರೆ ಆಯಾ ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡಲಿ, ಪ್ರತಿಭಟನೆಗೆ ಪರ್ಮಿಷನ್ ಅನ್ನ ಕಾನೂನಾತ್ಮಕವಾಗಿ ಪಡೆದುಕೊಳ್ಳದೆ ಇದ್ದಿದ್ರೆ ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನ ನೀಡಬಾರದು ಅನ್ನುವಂಥ ಒಂದು ಸೂಚನೆಯನ್ನ ನೀಡಿದೆ. ಪ್ರತಿಭಟನೆಯನ್ನ ನಿರ್ದಿಷ್ಟ ಪ್ರದೇಶದಲ್ಲಿ ಮಾಡುವಂತ ವಿಚಾರವಾಗಿ ಈಗಾಗಲೇ ಅನುಮತಿಯನ್ನ ಪಡೆದುಕೊಂಡಿದ್ರೆ ರಸ್ತೆಯನ್ನ ಬಂದ್ ಮಾಡುವಂತದ್ದು ಯಾಕೆ, ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡುವಂತದ್ದು ಯಾಕೆ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಕೂಡ ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗಾಗಿ ರಸ್ತೆ ಬಂದ್ ಆದೇಶವನ್ನ ಪೊಲೀಸರು ಈಗ ಹಿಂಪಡೆದಿದ್ದಾರೆ. ಹೈಕೋರ್ಟ್ ಕೂಡ ಯಾವುದೇ ರೀತಿಯಲ್ಲಿ ರಸ್ತೆ ಬಂದ್ ಮಾಡಬಾರದು ಅನ್ನುವಂಥ ರೀತಿಯಲ್ಲಿ ಆದೇಶವನ್ನ ನೀಡಿದೆ. ಪ್ರಮುಖವಾಗಿ ರಸ್ತೆ ಬಂದ್ ಮಾಡುವಂತ ವಿಚಾರಕ್ಕೆ ಒಂದಿಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ರಾಜೇಶ್ ಅರ್ಕುಳ ಅನ್ನುವಂಥವರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು, ಹೈಕೋರ್ಟ್ಗೂ ಕೂಡ ಒಂದು ದಾವೆಯನ್ನ ಸಲ್ಲಿಸಿದ್ರು. ಇದರ ಪರಿಶೀಲನೆಯನ್ನ ಮಾಡಿದಂತ ಹೈಕೋರ್ಟ್ ನಿನ್ನೆ ಈ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಏನು ಪೊಲೀಸ್ ಇಲಾಖೆ ಈಗ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡುವ ಸಂದರ್ಭ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಏನಿದ್ದಾರೆ, ಇವರು ಸದ್ಯ ನೀಡಿರುವಂತಹ ಮಾಹಿತಿ ಯಾವುದೇ ರೀತಿಯ ರಸ್ತೆ ಬಂದಿಲ್ಲ, ಅಂದ್ರೆ ಜನರು ಸ್ವಯಂ ಪ್ರೇರಿತವಾಗಿ ಬದಲಿ ಮಾರ್ಗಗಳನ್ನು ಅನುಸರಿಸಿಕೊಳ್ಳಬಹುದು, ಬಿಟ್ಟರೆ ರಸ್ತೆ ಬಂದ್ ಅನ್ನುವಂಥ ಯಾವುದೇ ರೀತಿಯ ಆದೇಶವನ್ನ ಇವತ್ತು ಹೊರಡಿಸಿಲ್ಲ. ಯಾವ ರೀತಿ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದು ದಿನನಿತ್ಯ ಬಹಳ ಬ್ಯುಸಿ ಆಗಿರುತ್ತೆ. ಪೊಲೀಸ್ ಇಲಾಖೆ ಯಾಕೆ ರಸ್ತೆ ಬಂದ್ ಮಾಡಿತು ಅಂದ್ರೆ ಸುಮಾರು 50,000 ಜನ ಬಂದ್ರೆ, ಅವರ ವಾಹನಗಳು ಬಂದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಮತ್ತು ಆ ಕಿರಿಕಿರಿಯಿಂದಾಗಿ ಒಂದಿಷ್ಟು ಗಲಾಟೆಗಳಾಗುವಂತ ಕೂಡ ಸಾಧ್ಯತೆಗಳು ಇದೆ. ಹಾಗಾಗಿ ಒಂದು ಸೂಕ್ಷ್ಮ ಪ್ರದೇಶ ಅದು, ಅಡ್ಯಾರ್ ಕಣ್ಣೂರು ಆಗಿರ್ಬೋದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ರೀತಿಯಲ್ಲಿ ಈ ಮಂಗಳೂರಿನಿಂದ ಬೆಂಗಳೂರು ಹೋಗೋ ಮಾರ್ಗ ಅಂದ್ರೆ ನಂತೂರಿನಿಂದ ಬದಲಿ ಮಾರ್ಗಗಳನ್ನ ಅನುಸರಿಸೋದಕ್ಕೆ ಒಂದು ಸೂಚನೆಯನ್ನ ನೀಡಲಾಗಿತ್ತು. ಮತ್ತು ಬೆಂಗಳೂರು ಭಾಗ ಅಂದ್ರೆ BC ರೋಡ್ನಿಂದ ಮಂಗಳೂರು ಭಾಗಕ್ಕೆ ಬರುವಂತಹ ರೂಟ್ಗಳಲ್ಲೂ ಕೂಡ ಬಹಳ ಬದಲಾವಣೆಯನ್ನ ಮಾಡಲಾಗಿತ್ತು, ಒಳ ಮಾರ್ಗಗಳನ್ನ ಬಳಸಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಆದ್ರೆ ಈ ಮಾರ್ಗಗಳನ್ನ ಬಳಸುವಂತ ವಾಹನ ಸವಾರರು ಕೂಡ ಪರದಾಡಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಹೈವೇ ಮೂಲಕ ಬರುವಂತ ಅಂದ್ರೆ ಮುಂಬೈನಿಂದ ಬೆಂಗಳೂರಿಗೆ ಹೋಗುವಂತವರು ಅಥವಾ ಬೆಂಗಳೂರಿನಿಂದ ಮುಂಬೈ ಬೇರೆ ಬೇರೆ ಭಾಗಕ್ಕೆ ಹೋಗುವಂತವರಿಗೆ ಈ ಒಳ ಮಾರ್ಗಗಳ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಇರೋದಿಲ್ಲ. ಅಲ್ಲಿ ಹೋಗುವಂತ ಸಂದರ್ಭ ಅವರಿಗೆ ಒಂದು ಅಡಚಣೆ ಆಗುವಂತ ಸಾಧ್ಯತೆ ಇದೆ, ಸಂಚಾರ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಒಂದು ಕ್ರಮವನ್ನ ಕೈಗೊಂಡಿತ್ತು. ಅದರಿಂದ ಇದೀಗ ಇದನ್ನ ಹಿಂಪಡೆದಿದ್ದಾರೆ. ಇವತ್ತು ಭಾರಿ ಜನ ಸೇರುವಂತ ಹಿನ್ನೆಲೆಯಲ್ಲಿ ಪೊಲೀಸರಿಗೆ 2 ಅಗ್ನಿ ಪರೀಕ್ಷೆಗಳು ಇದೆ. ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ, ಇನ್ನೊಂದು ಸಂಚಾರ ವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ. ಹಾಗಾಗಿ ಪೊಲೀಸರು ಇನ್ನಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಸಂಚಾರ ವ್ಯವಸ್ಥೆಗೆ ಯಾವುದೇ ರೀತಿ ಅಡಚಣೆ ಆಗದಿರುವಂತ ನಿಟ್ಟಿನಲ್ಲಿ ಬೆಳಗಿನಿಂದಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು 1:15 112 ಮೇಲೆ ಒಂದು ಕರೆ ಬರ್ತದೆ. 112 ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವಳು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಳ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರದ್ದು ಕಂಡೀಷನ್ ಇಂಟಾಕ್ಸಿಕೇಟಿಂಗ್ ಇತ್ತು ಮತ್ತು ಅವ್ರದ್ದು ಮಾತಾಡೋದು ಪರಿಸ್ಥಿತಿ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಏನು